ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಯಾಟರ್ಡೇ ಒಂದು ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಇವಾಗ 9:30 ಏನೋ ಆಗಿದೆ, ಇನ್ನೂ ಟಿಫನ್ ಆಗಿಲ್ಲ. ABC ಜ್ಯೂಸ್ನ ಕುಡಿದಿದ್ದೀನಿ. ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. 13 ಸಮಥಿಂಗ್ ಇತ್ತು ನನಗೆ ಲಾಸ್ಟ್ ಟೈಮ್ 5th ಮಂತ್ ಸ್ಕ್ಯಾನಿಂಗ್ ಮಾಡಿಸುವಾಗ ಮತ್ತು ಬ್ಲಡ್ ಚೆಕಪ್ ಮಾಡಿಸುವಾಗ ಎಲ್ಲ ಓಕೆ ಇತ್ತು. ಬಟ್ ಇವಾಗ ಗ್ರೋತ್ ಸ್ಕ್ಯಾನಿಂಗ್ ಹೋಗಿದ್ದಲ್ಲ, ಇವಾಗ ಬ್ಲಡ್ ಚೆಕಪ್ ಮಾಡಿಸಿದಾಗ 10 ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಬ್ಲಡ್ ಹಾಕಿಸ್ಕೊಳ್ಳೋದ ಬೇಡವಾ ಏನೋ ಅಂತ ಗೊತ್ತಿಲ್ಲ. ಬರೋಕ್ಕೆ ಹೇಳಿದ್ದಾರೆ. ಬಟ್ ಆದರೂ ನಮ್ಮ ಪ್ರಯತ್ನ ಒಂದು ಇರಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಕೂಡ ಮನೇಲಿ ಏನಾಗುತ್ತೋ ಅದನ್ನು ತಗೋತಾ ಇದ್ದೀನಿ. ಸ್ವಲ್ಪ ನಾನು ನಮ್ಮ ಮನೆಯವರು ತಿಂಡಿ ತೊಗೊಂಡು ಬಂದಿದ್ದೀನಿ, ಕೆಳಗಡೆ ಬಾ ಅಂತ ಅಂದರು. ಸೊ ಅದನ್ನು ಇಸ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ. ನಿಜವಾಗ್ಲೂ ನನಗೆ ಆಗಲ್ಲ ಮಾಡೋಕ್ಕೆ, ಅಂದರೆ ನಿಜವಾಗ್ಲೂ ಆಚೆಯಿಂದಾನೇ ತೊಗೊಂಡು ಬಂದುಬಿಡ್ತಾರೆ. ನಿಜ, ನಾನು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಹಸ್ಬೆಂಡ್ ತೊಗೊಬಂದು ಕೊಟ್ಟರು. ಇವಾಗ ತಿನ್ನಬೇಕು, ಟೈಮ್ ಆಲ್ರೆಡಿ ಆಗಿದೆ. ತಿಂದ್ಬಿಟ್ಟು ಸಿಗ್ತೀನಿ. ಇವತ್ತು ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ABC ಜ್ಯೂಸ್ ಕೂಡ ಕುಡ್ದಾಯಿತು. ನೋಡೋಣ, ಡೆಲಿವರಿ ತನಕ ಡೈಲಿ ಕುಡಿಬೇಕು. ಆಮೇಲೆ ಸ್ಕಿನ್ನು ಕೂಡ ಚೆನ್ನಾಗಾಗುತ್ತೆ ಮತ್ತು ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ನೋಡೋಣ ಯಾವ ಥರ ಇಂಪ್ರೂವ್ ಮಾಡ್ಕೋತೀನಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ನಿಮಗೂ ಕೂಡ ತೋರಿಸ್ತೀನಿ. ಮತ್ತು ಇವತ್ತು ಹಾಸ್ಪಿಟಲಿಗೆ ಬೇರೆ ಹೋಗಬೇಕು, ಅವರು ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಏನಂತಾರೋ ಮತ್ತೆ ಹಾಕಿಸ್ಕೊಳ್ಳಿ ಬ್ಲಡ್ ಅಂತಾರೋ ಏನೋ ಗೊತ್ತಿಲ್ಲ ನನಗೆ. ಅಷ್ಟು ದೊಡ್ಡ ಸರ್ಜರಿ ಆಗಿದ್ರು ನನಗೊಂದು ಬಾಟಲ್ ರಕ್ತನೂ ಹಾಕಿರಲಿಲ್ಲ. ಇವಾಗ ಈ ಪ್ರೆಗ್ನೆನ್ಸಿಯಲ್ಲಿ ಹಾಕಿಸ್ಕೊಳ್ಳುವಂಥ ಸಿಚುವೇಶನ್ ಬಂದ್ಬಿಟ್ಟಿದೆ. ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲ ನಮ್ಮ ಒಂದು ನೆಗ್ಲೆನ್ಸಿ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ದಾಳಿಂಬೆ ಹಣ್ಣು ಅದೆಲ್ಲ ತಿನ್ಕೊಂಡು ಬಂದಿದ್ದರೆ ಸರಿ ಹೋಗ್ತಾಯಿತ್ತು. ಆವಾಗ ನನಗೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ನಾನು ತಿಂದಿಲ್ಲ. ಇವಾಗ ನೋಡಿದ್ರೆ ಬ್ಲಡ್ ಹಾಕಿಸ್ಕೊಳ್ಳೋ ಸಿಚುವೇಶನ್ ಬಂದುಬಿಟ್ಟಿದೆ. ನೋಡೋಣ ಇವತ್ತು ಡೇ ಯಾವ ಥರ ಹೋಗುತ್ತೆ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಡೆಲಿವರಿ ಆಗೋಷ್ಟರಲ್ಲಿ ಸ್ವಲ್ಪ 1K ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗಾಯ್ಸ್, ಪ್ಲೀಸ್. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ತಿಂಡಿ ಎಲ್ಲ ತಿನ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಹಾಸ್ಪಿಟಲಿಗೆ ಬಂದಿದ್ವಿ. ಸ್ವಲ್ಪ ಅದೇ ನಾನು ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ನಲ್ವ, ಅದನ್ನು ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮೆಡಿಸನ್ನು ಏನಿದೆ ಸಿರಂಜ್ ಅದೆಲ್ಲ ಬರೆದಿದ್ರು. ಸರಿ ತೊಗೊಂಡು ಒಂದೆರಡು ನಿಮಿಷ ವೆಯ್ಟ್ ಮಾಡಿದೆ. ಅದಾದಮೇಲೆ ನಮ್ಮ ಅಮ್ಮನೂ ಕೂಡ ಬಂದರು. ಆಮೇಲೆ ಬ್ಲಡ್ ಹಾಕಿಸ್ಕೊಂಡು ಏನೊಂದು 1/2 hour ಏನೋ ಅಲ್ಲಿದ್ದೆ ಅನಿಸುತ್ತೆ. ಈ ಟೈಮ್ನಲ್ಲಿ ಬ್ಲಡ್ ಕಡಿಮೆ ಆಗೋ ಥರ ನಿಜವಾಗ್ಲೂ ಯಾರೂ ಮಾಡ್ಕೊಬೇಡಿ. ನಾನು ಚೆನ್ನಾಗಿ ತಿಂತೀನಿ, ಆದರೆ ನಾನು ಈ ದಾಳಿಂಬೆ ಹಣ್ಣು, ಪೊಮೊಗ್ರೆನೇಟು ಮತ್ತು ಆ್ಯಪಲ್ಲು ಇದನ್ನು ನಾನು ತಿಂದಿಲ್ಲ ಅಷ್ಟೇ. ಇದು ಬಿಟ್ಟು ಮಿಕ್ಕಿದ್ದೆಲ್ಲ ತಿಂದಿದ್ದೀನಿ. ಸೊಪ್ಪಾಗಿರಲಿ, ಕಾಳುಗಳಾಗಿರಲಿ, ಡ್ರೈ ಫ್ರೂಟ್ಸ್ಗಳು, ಇದನ್ನೆಲ್ಲ ನಾನು ಚೆನ್ನಾಗಿ ತಿನ್ಕೊಂಡೇ ಬಂದಿದ್ದೀನಪ್ಪ. ಆದರೆ ನನಗೆ ಯಾಕೆ ಸಡನ್ನಾಗಿ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಅಲ್ಲಿ ಕೇಳಿದೆ ನಾನು ನರ್ಸ್ನ. ಸೊ ನಾನು ಚೆನ್ನಾಗಿ ತಿಂತೀನಿ, ಡೈಲಿ ನಾನು ಎಳ್ನೀರು ಕುಡಿತೀನಿ ಅಥವಾ ಲಿಕ್ವಿಡ್ ಐಟಮ್ಸ್ ಏನಿದೆ ಅದನ್ನು ಜಾಸ್ತಿ ತೊಗೊತೀನಿ ನಾನು. ವಾಟರ್ ಮಿಲನ್ ಆಗಿರಲಿ, ಗ್ರೇಪ್ಸ್ ಆಗಿರಲಿ, ಆಮೇಲೆ ಮಜ್ಜಿಗೆ, ಈ ಥರದ್ದೇ ನಾನು ಚೆನ್ನಾಗಿ ತೊಗೊಳ್ಳೋದು. ಬೇಗನೆ ನನಗೆ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ, ನನಗೆ ಆ ಥರ ಆಗುತ್ತೆ. ಸೊ ಅದರಿಂದ ನಾನು ಜಾಸ್ತಿ ಲಿಕ್ವಿಡ್ ಐಟಮ್ಸ್ನೇ ನಾನು ತೊಗೊಳ್ಳೋದು. ಬಟ್ ಆಮೇಲೆ ಹೇಳಿದ್ರು ಬೇಬಿ ಇರುತ್ತಲ್ವ, ಬೇಬಿನೂ ಕೂಡ ಎಷ್ಟು ಬೇಕಷ್ಟು ಬ್ಲಡ್ಡೆಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ. ಸೊ ಬ್ಲಡ್ ನಾರ್ಮಲಾಗಿ ಕಡಿಮೆ ಆಗುತ್ತೆ ಅಂತ ಅಂದರು. ಸೊ ನೀವು ಅಷ್ಟೇ ಆದಷ್ಟು ಪೊಮೊಗ್ರೆನೇಟ್ನ ತಿನ್ನೋಕ್ಕೆ ನೀವು ಟ್ರೈ ಮಾಡಿ. ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ ಒಂದಾದ್ರೂ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಇವಾಗ ಏನೋ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ, ಆ ಥರ ಇವಾಗ ತಿನ್ನೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಡೆಲಿವರಿ ತನಕ ಅದು ಸ್ವಲ್ಪ ರಿಕವರ್ ಆಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ABC ಜ್ಯೂಸನ್ನ ತೊಗೋತಾ ಇದ್ದೀನಿ. ನಿನ್ನೆ ಒಂದು ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಬ್ಲಡ್ ಹಾಕಿಸ್ಬೇಕಾಗಿತ್ತು. ಆ ಬ್ಲಡ್ ಅದೇ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದ್ನಲ್ವ, ಹಾಕಿಸ್ಕೊಂಡು ಮಧ್ಯಾಹ್ನ ಹಂಗೆ ಹೋದ್ವಿ. ಬರಬೇಕಾದ್ರೆ ಸ್ವಲ್ಪ ಏನಾದರೂ ತಿನ್ಕೊಂಡು ಸ್ವಲ್ಪ ಹೊಟ್ಟೆ ಹಸಿತಾಯಿತು. ತಿನ್ಕೊಂಡು ಬರಬೇಕಾದ್ರೆ ಅಲ್ಲೇ ಸ್ವಲ್ಪ ನಾನು ತಲೆ ಸುತ್ತು ಬಿದ್ದೋಗ್ಬಿಟ್ಟಿದ್ದೆ.
ಯಾರಾದರೂ ಅಷ್ಟೇ ಪ್ರೆಗ್ನೆಂಟ್ ಇರೋರಾಗಲಿ ನಾರ್ಮಲ್ ಇರೋರಾಗಲಿ ಬ್ಲಡ್ ಹಾಕಿಸಿದ್ಮೇಲೆ ಒಂದು 1/2 ಅವರ್ ಅಥವಾ ಒಂದು 3/4 ಅವರ್ ಅಲ್ಲೇ ಕುತ್ಕೊಂಡು ಏನಾದರೂ ತಿಂದ್ಬಿಟ್ಟು ಸ್ವಲ್ಪ ಓಕೆ ಅಂದಮೇಲೆ ಬರೋದು ಸೇಫು. ಯಾಕಂದರೆ ನಿನ್ನೆ ಅಂತೂ ನನಗೆ ಹಂಗೆ ಆಗಿಬಿಟ್ಟಿತ್ತು. ಅಂದರೆ ಒಂದು ಅರ್ಧ ಮೀಟರು ಬಂದಿರಲಿಲ್ಲ, ಒಂದು 50 ಮೀಟರು ಬಂದಿರಲಿಲ್ಲ. ಹಾಸ್ಪಿಟಲ್ ಆಪೋಸಿಟೇನೆ ಹೋಟೆಲ್ ಇದೆ, ಹೋಟೆಲಲ್ಲಿ ತಿನ್ಕೊಂಡು ದೋಸೆನ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಕುಡಿದ್ಬಿಟ್ಟು ತುಂಬಾ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಸರಿ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಲಾಸ್ಟ್ ಟೈಮು ನನಗೆ ಇದೇ ಥರ ಆಗಿಬಿಟ್ಟಿತ್ತು. ಸೊ ಅದರಿಂದ ಒಂದು ಸ್ವಲ್ಪ ತಲೆ ಸುತ್ತೋ ಥರ ಫೀಲ್ ಆಯಿತು. ಅಷ್ಟಕ್ಕೆ ನಾನು ಕೆಳಗಡೆ ಕೂತ್ಕೊಂಡೆ. ಆಮೇಲೆ ಅಲ್ಲೇ ತಲೆ ಸುತ್ತ ಅಲ್ಲೇ ಹಂಗೆ ಬಿದ್ದೋಗ್ಬಿಟ್ಟಿದ್ದೆ. ಆಮೇಲೆ ಒಂದು 2 ನಿಮಿಷ ಒಂದು 5 ನಿಮಿಷ ಅನಿಸುತ್ತೆ. ಆಮೇಲೆ ಕಣ್ಬಿಟ್ಮೇಲೆ ಎಲ್ಲ ಕಾಲು ಉಜ್ಜ್ತಾ ಇದ್ರು, ಆ ಥರ ಆಗ್ತಾ ಇರುತ್ತೆ. ಆಮೇಲೆ ಹೇಳಿದ್ರು, ಯಾಕಂದರೆ ಪ್ರೆಗ್ನೆಂಟ್ ಇರೋರು ಸ್ವಲ್ಪ ವೀಕ್ ಇದ್ದೀನಲ್ವಾ, ನಾರ್ಮಲ್ ಜನಗಳಿಗೇನೆ ಬ್ಲಡ್ ಹಾಕಿದ್ರೆ ಸುಸ್ತಾಗೋದೆಲ್ಲ ಕಾಮನ್ ಇರುತ್ತೆ. ಬಟ್ ಪ್ರೆಗ್ನೆಂಟು ಮತ್ತು ಸ್ವಲ್ಪ ವೀಕ್ ಬೇರೆ ಇದ್ದೀನಿ, ನಿಮ್ಗೆ ಆಗೋದು ಕಾಮನ್ ಅಂತ ಹೇಳಿದ್ರು. ಆಮೇಲೆ ಏನು ವೀಡಿಯೋಸ್ ಮಾಡಿಕೊಂಡೇ ಇಲ್ಲ. ಎಲ್ಲಿ ನಮ್ಮ ಹಸ್ಬೆಂಡ್ ಒಬ್ಬರೇ ಇದ್ದರು, ಅವ್ರಿಗೆ ಬೇರೆ ಗಾಬರಿ ಎಲ್ಲ ಆಯಿತು. ಆಮೇಲೆ ಸುಮ್ಮನೆ ಇನ್ನೇನು ಇಲ್ಲ, ಅಲ್ಲೇ ಹಾಸ್ಪಿಟಲ್ಗೆ ಮತ್ತೆ ವಾಪಸ್ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಅದಾದ ನಂತರ ಮನೆಗೆ ಬಂದು ಆಮೇಲೆ ಮತ್ತೆ ಮಲ್ಕೊಂಡ್ಬಿಟ್ಟೆ. ಇನ್ನೇನು ವೀಡಿಯೋಸ್ ಏನೂ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಅಷ್ಟೇ ಬೆಳಗ್ಗೆ ಎದ್ದು ಇವತ್ತು ಬೆಳಗ್ಗೆನೂ ನನಗೇನು ಮಾಡೋಕ್ಕಾಗಿಲ್ಲ. ನಮ್ಮ ಮನೆಯವರು ಟಿಫನ್ ತಗೊಂಡು ಬಂದರು, ಇಬ್ಬರು ಟಿಫನ್ ತಿಂದು ಹಂಗೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಮತ್ತು ಕಾಲೆಲ್ಲ ನೋವಾಗ್ತಾ ಇತ್ತು. ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ ಯಾವಾಗ ಏನು ಎತ್ತ ಅಂತ. ಮಧ್ಯಾಹ್ನ ತನಕ ಮಲ್ಕೊಂಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಅನ್ನ ಮೊಸರು ತಿಂದೆ. ನಮ್ಮ ಹಸ್ಬೆಂಡು ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಊಟಕ್ಕೆ ಹೋಗಿದ್ರು. ತಿಂದ್ಬಿಟ್ಟು ಹಂಗೇನೆ ಮಲ್ಕೊಂಡಿದ್ದೆ. ಮತ್ತೆ ವೀಡಿಯೋಸೇ ಮಾಡ್ಕೊಳಕ್ಕಾಗಿಲ್ಲ. ಈ ಥರ ಆದಾಗ ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಶಕ್ತಿನೇ ಇರೋದಿಲ್ಲ, ಏನು ಮಾಡೋದು. ಆಮೇಲೆ ಇವಾಗ ಸ್ವಲ್ಪ ಓಕೆ ಆಯಿತು. ಬೆಳಗ್ಗೆ ಒಂದು 2-3 ಕ್ಲಿಪ್ಸ್ ಏನೋ ತೊಗೊಂಡಿದ್ದೇನೆ ನಾನು ಅಷ್ಟೇ, ಏನು ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಬೆಟರ್ ಆಗಿದ್ದೀನಿ. ಮತ್ತು 18th ಹೋಗಬೇಕು, ಅವತ್ತು ಕೂಡ ಬ್ಲಡ್ ಹಾಕಿಸ್ಕೊಬೇಕು. 1 ಸೆಕ್ಷನ್ ಆಗಿದೆ, ಇನ್ನು 2 ಸಲ ಹಾಕಿಸ್ಕೊಬೇಕು. 18th ಒಂದು ಮತ್ತು 21st ಹಾಕಿಸ್ಕೊಬೇಕು. ಅವಾಗ ಹೋಗ್ಬೇಕಾದ್ರೆ ಏನಾದ್ರು ಸ್ವಲ್ಪ ಜೊತೆಗೆ ಏನಾದರೂ ತಿನ್ನೋಕ್ಕೆ ಅಥವಾ ORS ಆಗಿರಲಿ, ಮನೇಲಿ ಏನಾದರೂ ಇದೆ ತೊಗೊಂಡೋಗ್ಬೋದು. ಇಲ್ಲಾಂತಂದರೆ ಆಚೆ ಏನು ಸಿಗುತ್ತೆ ಅದನ್ನು ಅಲ್ಲೇ ತರಿಸ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮ್ಸೆ ಬರಬೇಕು. ಪ್ರೆಗ್ನೆಂಟ್ ಇರೋರು ನಿಜವಾಗ್ಲೂ ಕೇರ್ಫುಲ್ ಆಗಿರಬೇಕು. ಸಡನ್ನಾಗಿ ಏನಾದರೂ ನಿಂತಿದ್ದು ಬಿದ್ದುಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ. ಲಾಸ್ಟ್ ಟೈಮ್ ಈ ಥರ ಆದಾಗ್ಲೇ ನಮ್ಮ ಮನೇಲಿ ಹೇಳಿದರು, ಸ್ವಲ್ಪ ತಲೆ ಸುತ್ತುತ್ತಾ ಇದೆ ಅನ್ನೋವಾಗ್ಲೇ ಎಲ್ಲಿ ಯಾವ ಜಾಗ ಅಂತ ನೋಡ್ಬೇಡ, ಕುತ್ಕೊಂಡ್ಬಿಡು ಕೆಳಗಡೆ, ನಿಂತ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡ ಅಂತ ಹೇಳಿದರು. ನಾನು ಅದೇ ಥರ ಮಾಡಿದೆ ಈ ಸಲ. ಲಾಸ್ಟ್ ಟೈಮು ಹಿಂಗೆ ಅಂದರೆ ಬಿದೋಗಿಲ್ಲ, ಜಸ್ಟ್ ಮುಗ್ಗುರ್ಸಿ ಕೆಳಗಡೆ ಟೇಬಲ್ ಮೇಲೆ ಹಿಂಗೆ ಬಿದೋಗ್ಬಿಟ್ಟಿದೆ. ಸದ್ಯ ಹೊಟ್ಟೆಗೇನೂ ಆಗಿಲ್ಲ. ಸಪೋಸ್ ಏನಾದರೂ ಆ ಥರ ಸಡನ್ನಾಗಿ ಮುಗ್ಗುರ್ಸಿ ಕೆಳಗಡೆ ಬಿದ್ದಾಗ ಏನೋ ಬೇಬಿಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನನಗಾದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಪ್ರೆಗ್ನೆಂಟ್ ಇರೋರು ಇಲ್ಲ ನಾರ್ಮಲಾಗಿ ಯಾರೇ ಇದ್ರೂ ಅಷ್ಟೇ ಯಾವ ಜಾಗ ಯಾವ ಕಸ ಅದು ಇದು ಅಂತ ನೋಡೋಕೆ ಹೋಗ್ಬಾರ್ದು. ಎಲ್ಲಿ ತಲೆ ಸುತ್ತಾ ಇದೆ ಅನ್ನೊಂಚೂರು ಅಂದ ತಕ್ಷಣನೇ ಹೇಳಿಬಿಟ್ಟು ಪಟ್ ಅಂತ ಕೆಳಗಡೆ ಕುತ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಒಬ್ಬರೇ ಇದ್ದರೆ ಮನೆಯವ್ರಿಗೂ ಗಾಬರಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರಿಗಂತೂ ಫುಲ್ ಗಾಬರಿ, ನಿನ್ನೆ ಅಂತೂ ಕೇಳಂಗಿಲ್ಲ. ಇವತ್ತು ಬೆಳಿಗ್ಗೆನೂ ಅಷ್ಟೇ, ಸರ್ ಏನು ಟಿಫನ್ ಮಾಡಬೇಡ ನಾನೇ ತೊಗೊಂಬರ್ತೀನಿ ಟಿಫನ್ ಅಂದ್ಬಿಟ್ಟು ಅವರೇ ಟಿಫನ್ ತೊಗೊಂಬಂದರು. ಇಡ್ಲಿ ತಿಂದೆ. ಆಮೇಲೆ ಮತ್ತೆ ಮಲ್ಕೊಂಡೆ. ಬ್ಯಾಕ್ ಪೇನ್ ಇತ್ತಲ್ಲ, ಬ್ಯಾಕ್ ಪೇನ್ ಬಿಟ್ಟು ಬರ್ತಾ ಇದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಇವಾಗ ಮೊದಲ ಥರ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ. ಬಟ್ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಬೆಳಿಗಿನ ಟೈಮ್ ಮಾತ್ರ ನನಗೆ ಅಷ್ಟೊಂದು ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಲೋ ಎನರ್ಜಿ ಇರುತ್ತೆ. ನಾನು ಸ್ವಲ್ಪ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಮಧ್ಯಾಹ್ನ ತನಕ ಸರಿ ಹೋಗ್ಬಿಡ್ತೀನಿ. ಈ ಥರ ಆಗ್ತಾಯಿದೆ. ಇವಾಗ ರೊಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಏನು ಕೆಲಸ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಒಂದು ಸ್ವಲ್ಪ ಕೆಲಸ ಮಾಡಿದ್ರೂ ಸುಸ್ತಾಗುತ್ತೆ. ಬಟ್ ನಾನು ಹಂಗೆ ಸುಮ್ಮನೆ ಅಂತೂ ಇರೋದಿಲ್ಲ. ಯಾಕಂದರೆ ನಮ್ಮ ಮನೇಲೂ ನಾನು ಒಬ್ಬಳೇ ಇರೋದ್ರಿಂದ, ನಮ್ಮ ಹಸ್ಬೆಂಡ್ ಇದ್ದಾರೆ, ಅವರು ಶಾಪ್ಗೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಕಿದ್ದೇನಾದರೂ ಇದ್ದರೆ ಅವ್ರು ಮಾಡ್ಕೊತಾರೆ. ಸ್ವಲ್ಪ ಅಂದರೆ ಕಸ ಗುಡಿಸಿ ಒರೆಸೋದಕ್ಕೆ ಆಗೋದಿಲ್ಲ ಅಷ್ಟೇ. ಅದು ಬಿಟ್ಟು ಅಡುಗೆ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮಿಕ್ಕಿದ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋದು, ಇದು ಮಾಡ್ತೀನಿ ಅಷ್ಟೇ.
ಈ ಥರ ಹೋಗ್ತಾ ಇದೆ, ನೋಡೋಣ. ಅದಕ್ಕೆ ನಾನು ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗಿತ್ತು, ಇವತ್ತು ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು. ಈ ಥರ ಸಮ್ಟೈಮ್ಸ್ ಈ ಥರ ಪ್ರಾಬ್ಲಮ್ ಆದಾಗ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊತೀನಿ. ಅದೇ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ಏನೇನಾಯಿತು ನಿನ್ನೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆ, ಬ್ಲಡ್ ಹಾಕ್ಸ್ಕೊಂಡಿದ್ದಲ್ಲ, ಅದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ಮತ್ತು ನೆಕ್ಸ್ಟು ವಿಡಿಯೋ ಏನಿದ್ರು ಸೀಮಂತದ ವಿಡಿಯೋಗಳ ರಿಲೇಟೆಡ್ ವಿಡಿಯೋಗಳಾಗಿರುತ್ತೆ. ಮನೆಗೆ ನೆಂಟರು ಅವರು ಇವರು ಬರೋರು, ಮತ್ತು ಪ್ರಿಪ್ರೇಷನ್ನು, ಈ ಥರ ವಿಡಿಯೋಗಳಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಪ್ಯಾಕ್ದು ವಿಡಿಯೋ ಮಾಡಬೇಕು, ನೋಡೋಣ. ನಾಳೆ ಆದರೆ ಅದನ್ನು ಕೂಡ ಸಿಂಪಲ್ ಆಗಿ ತೊಗೊತೀನಿ. ಯಾಕಂದರೆ ನನಗೆ ಆಲ್ಮೋಸ್ಟ್ ನನಗೆ ಬೇಕಾಗಿರೋದು ಸ್ಯಾನಿಟರಿ ಪ್ಯಾಡ್ಸ್ ಆಗಿರಲಿ, ಮಿಕ್ಕಿದೆಲ್ಲ ನನಗೆ ಹಾಸ್ಪಿಟಲಲ್ಲೇ ಸಿಗುತ್ತೆ. ಸೊ ಅದರಿಂದ ಬರೀ ಬಟ್ಟೆ ಅಷ್ಟೇ ತಗೋತಾ ಇದ್ದೀನಿ. ಏನೇನು ತಗೋತೀನಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ಬಾಯ್ 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 ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.